ಹೆಣಹುತ ಪ್ರಕರಣ ಧರ್ಮಸ್ಥಳ ಶೋಧ ಇವತ್ತಿಗೆ 4ನೇ ದಿನ. ಎಸ್ಐಟಿ ಅಧಿಕಾರಿಗಳ ಸಂಖ್ಯೆಯಲ್ಲೂ ಕೂಡ ಏರಿಕೆ ಇದೆ. 29 ಅಧಿಕಾರಿಗಳು ಇರ್ತಾರೆ. ಇನ್ನು ಎಕ್ಸ್ಪರ್ಟ್ಗಳು ಬೇರೆ ಬೇರೆ ವಿಭಾಗದ ಎಲ್ಲ ತರಹದ ಎಕ್ಸ್ಪರ್ಟ್ಗಳ ಸಾನ್ನಿಧ್ಯದಲ್ಲಿ ಇವತ್ತು 4ನೇ ದಿನದ ಕಾರ್ಯಾಚರಣೆ ಮುಂದುವರಿತಾ ಇದೆ. ಹೆಣಹುತ ಪ್ರಕರಣ ಧರ್ಮಸ್ಥಳ ಶೋಧ 4ನೇ ದಿನದ ಕಾರ್ಯಾಚರಣೆ. ಬಿಗ್ ಬ್ರೇಕ್ ಥ್ರೂ ಬಳಿಕ ಎಸ್ಐಟಿಗೆ ಹೊಸ ಜೋಶ್. ನಿನ್ನೆ ಅಸ್ಥಿಪಂಜರ ಪತ್ತೆ, ಇಂದು ಮತ್ತೆ ಶೋಧ. ಇನ್ನು ಕೆಲವೇ ಕ್ಷಣಗಳಲ್ಲಿ 4ನೇ ದಿನದ ಆಪರೇಷನ್ ಶುರುವಾಗುತ್ತೆ. ಇಂದು ಪಾಯಿಂಟ್ 7ರಲ್ಲಿ ಶೋಧ ಕಾರ್ಯ ಆರಂಭ ಆಗಬಹುದು. ಇಂದು ಬಿಡುವು ಕೊಟ್ಟ ವರುಣದೇವ. ಎಸ್ಐಟಿ ಕಾರ್ಯಾಚರಣೆಗೆ ಇರಲ್ಲ ವರುಣನ ಅಡ್ಡಿ. ಎಲ್ಲರಲ್ಲೂ ಕುತೂಹಲ ಹುಟ್ಟಿಸಿರುವ ಪಾಯಿಂಟ್ 7. ಧರ್ಮಸ್ಥಳದಲ್ಲಿ ನಿಮ್ಮ ಫ್ರೀಡಂ ಟಿವಿ ಧರ್ಮಸ್ಥಳದಲ್ಲಿ ಗ್ರೌಂಡ್ ರಿಪೋರ್ಟ್ ಕೊಡುತ್ತೆ. ಧರ್ಮಸ್ಥಳ ಶೋಧ 4ನೇ ದಿನದ ಕಾರ್ಯಾಚರಣೆ. ಈ ಕಾರ್ಯಾಚರಣೆಯಲ್ಲಿ 29 ಎಸ್ಐಟಿ ಅಧಿಕಾರಿಗಳನ್ನೊಳಗೊಂಡ 4ನೇ ದಿನದ ಕಾರ್ಯಾಚರಣೆ ನಡೆಯುತ್ತೆ. ಮಾರ್ಕ್ ಮಾಡಲಾಗಿರುವಂತಹ 13 ಪಾಯಿಂಟ್ಗಳ ಪೈಕಿ 6 ಪಾಯಿಂಟ್ಗಳನ್ನು ಈಗಾಗಲೇ ಅಗೆಯಲಾಗಿದೆ. ಇಂದು ಮುಂದುವರಿದ ಭಾಗವಾಗಿ ಮತ್ತೆ ಅಗೆಯುವಂತಹ ಕಾರ್ಯಾಚರಣೆ ಆರಂಭಗೊಳ್ಳುತ್ತೆ. ನಿನ್ನೆ 3 ರಿಂದ 10 ಎಲುಬುಗಳು ಅರ್ಥಾತ್ ಮೂಳೆಗಳು ಸಿಕ್ಕಿದಾವೆ ಎನ್ನುವಂತಹ ಮಾಹಿತಿ. ಅದು ಸಿಕ್ಕ ನಂತರ ಒಂದಷ್ಟು ಈ ಪ್ರಕರಣಕ್ಕೆ ಪ್ರಾಮುಖ್ಯತೆ ಅಥವಾ ಚುರುಕು ಸಿಗ್ತಾ ಎನ್ನುವಂತಹದ್ದು. ಇನ್ನುಳಿದ ಮಾರ್ಕ್ ಮಾಡಲಾಗಿರುವಂತಹ ಜಾಗದಲ್ಲಿ ಮತ್ತೊಂದಷ್ಟು ಅಸ್ಥಿ ಪಂಜರಗಳು ಸಿಗಬಹುದು. ಹಾಗಾಗಿ ಅದನ್ನ ಅಗೆಯುವಂತಹ ಕಾರ್ಯಾಚರಣೆ ಬಹಳ ಹುರುಪಿನಿಂದ ಸಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 4ನೇ ದಿನದ ಆಪರೇಷನ್ ಶುರುವಾಗುತ್ತೆ. ನಮ್ಮ ಫ್ರೀಡಂ ಟಿವಿಯ ತಂಡ ಅಲ್ಲಿಂದ ನೇರವಾಗಿ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡಲಿದ್ದಾರೆ, ನಿಖರ ಮಾಹಿತಿಯನ್ನ ಕೊಡಲಿದ್ದಾರೆ. ಇಂದು ಬಿಡುವು ಕೊಟ್ಟ ವರುಣದೇವ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಇಂದು ಅಥವಾ ಹವಾಮಾನ ಇಲಾಖೆಯ ಮಾಹಿತಿಯಂತೆ ವರುಣನ ಅಡ್ಡಿ ಇರೋದು ಬಹಳಷ್ಟು ಕಮ್ಮಿ. ಎಲ್ಲರಲ್ಲೂ ಕುತೂಹಲ ಹುಟ್ಟಿಸಿರುವ ಪಾಯಿಂಟ್ 7. ಹಾಗಾದ್ರೆ ಇವತ್ತು ಅಗೆಯಲಾಗುವಂತಹ ಮಾರ್ಕ್ 7ನಲ್ಲಿ ಅಸ್ಥಿ ಪಂಜರಗಳು ದೊರಕಬಹುದು ಅಥವಾ ದೊರಕದೆಯೂ ಇರಬಹುದು. 4ನೇ ದಿನದ ಕಾರ್ಯಾಚರಣೆ ಇವತ್ತಿಗೆ. ನೋಡಿ, ನಿನ್ನೆ ಒಂದು ಮೂಳೆ ಕೂಡ ಸಿಕ್ಕಿತ್ತು. ಆರಂಭದಲ್ಲಿ ಮೂಳೆ ಸಿಕ್ತು. ಆ ಮೂಳೆಯ ನೋಡಿದ ತಕ್ಷಣವೇ ಇದು ಗಂಡಿನದ್ದ ಹೆಣ್ಣಿನದ್ದ ಎಕ್ಸ್ಪರ್ಟ್ಗಳು ಹೇಳೋದಕ್ಕೆ ಸಾಧ್ಯ ಇದೆ. ಆ ಮೂಳೆಯನ್ನು ನೋಡಿದ ಕೂಡಲೇ ಇದು ಗಂಡೋ ಹೆಣ್ಣೋ ಎನ್ನುವಂತಹದ್ದು. ಅದು ಗಂಡಿನದ್ದು ಎಂದು ಅಂದಾಜಿಸಲಾಗಿತ್ತು. ಇನ್ನು ಆ ಮೂಳೆಯ ಆಧಾರದಲ್ಲಿ ಎಷ್ಟು ವಯಸ್ಸಿರ್ಬೋದು, ಯಾರದ್ದಾಗಿರ್ಬೋದು, ಇವರೆಷ್ಟು ಹೈಟ್ ಇದ್ರು, ಗಂಡೋ ಹೆಣ್ಣು, ಇದನ್ನೆಲ್ಲ ಸ್ವಲ್ಪ ಆರಂಭದ ಪ್ರಾಥಮಿಕವಾಗಿ ಹೇಳಬಹುದಾಗಿದೆ ಎಕ್ಸ್ಪರ್ಟ್ಗಳು. ಸೊ ಇನ್ನು ಅದರ ಮುಂದಿನ ತನಿಖೆಗಳೆಲ್ಲ ಎಕ್ಸ್ಪರ್ಟ್ಗಳ ವರದಿಯ ನಂತರವಷ್ಟೇ ಗೊತ್ತಾಗಬೇಕು. ಇವತ್ತಿಗೆ 4ನೇ ದಿನದ ಆಪರೇಷನ್. ಒಂದು ಕಡೆ ಈ ಹಿಂದೆ ಅಲ್ಲಿ ಜನ ಏನಾದರೂ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾ ಇದ್ದಾಗ ಅವರನ್ನು ತೆಗೆದು ಇಲ್ಲಿ ದಫನ್ ಮಾಡಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಜಿಸ್ಟರ್ ಮಾಡಿಕೊಳ್ತಾ ಇದ್ದಂಥ ಪುಸ್ತಕವನ್ನು ಕೂಡ ಒಂದಷ್ಟು ನೀವು ನೋಡಬಹುದಾಗಿದೆ. ಆ ರೆಕಾರ್ಡ್ ಪುಸ್ತಕವನ್ನು ಕೂಡ ಇಟ್ಕೊಂಡಿದ್ದಾರೆ. ಕಾರಣ ಏನಾದರೂ ಹೆಣ ಗಿಣ ಸಿಕ್ಕಿದ್ರೆ ಆ ಹೆಣ ಈ ಪುಸ್ತಕದಲ್ಲಿ ರಿಜಿಸ್ಟರ್ ಆಗಿದೆಯಾ, ಒಂದು ವೇಳೆ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಬಾಡಿಯನ್ನು ಇಲ್ಲಿ ತಂದು ಹೂಳಲಾಗಿದೆಯಾ, ಅದಕ್ಕೆ ಸಂಬಂಧಪಟ್ಟಂತೆ ರೀತಿ ರಿವಾಜುಗಳನ್ನು ಮುಗಿಸಿದಾರಾ, ಪಂಚಾಯಿತಿಯ ಯಾವುದಾದ್ರೂ ವ್ಯಕ್ತಿಯ ಸಮಕ್ಷಮದಲ್ಲಿ ಮತ್ತು ಪೊಲೀಸರಿಗೆ ಮಾಹಿತಿ ಕೊಟ್ಟೆ ಅದನ್ನು ಇಲ್ಲಿ ಹೂಳಲಾಗಿದೆಯಾ, ಎಲ್ಲದರ ಬಗ್ಗೆಯೂ ಕೂಡ ತನಿಖೆಗಳಾಗುತ್ತೆ. ಈಗ ಯಾವ ತನಿಖೆಯನ್ನು ವಿಳಂಬ ಮಾಡುವಂತಿಲ್ಲ ಮತ್ತು ಯಾವ ತನಿಖೆಯನ್ನೂ ಕೂಡ ನಿರ್ಲಕ್ಷ್ಯ ತೋರುವಂತಿಲ್ಲ. ನೇತ್ರಾವತಿ ಸ್ನಾನ ಘಟ್ಟದ ಹತ್ತಿರದಲ್ಲೇ ಇವತ್ತು ಕೂಡ 4ನೇ ದಿನದ ಆಪರೇಷನ್ ನಡೆಯಬೇಕಾಗಿರುವಂತಹದ್ದು. ನಾವು ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಕಾರಣ ನಮ್ಮದೇ ತಂಡ ಆ ಸ್ಥಳದಲ್ಲಿದೆ. ಇನ್ನು ಈ ದಿನ ಏನಾದರೂ ಅಸ್ಥಿ ಪಂಜರಗಳು ದೊರಕಿದರೆ ಈ ಪ್ರಕರಣಕ್ಕೆ ಪ್ರಾಮುಖ್ಯತೆ ಸಿಗುತ್ತೆ ಮತ್ತು ಇನ್ನಷ್ಟು ಹುರುಪಿನಿಂದ ಈ ತನಿಖೆ ಮುಂದಕ್ಕೆ ಹೋಗುತ್ತೆ.
ಸೊ ನಿನ್ನೆ ಸಿಕ್ಕಂತಹ ಅಷ್ಟು ಮೂಳೆಗಳನ್ನು ಸಂಗ್ರಹಿಸಿಟ್ಟಿರ್ತಕ್ಕಂತಹ ಅಧಿಕಾರಿಗಳು ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪರ್ಟ್ಗಳು ಅದರ ಆಳ ಅಗಲದ ವಿವರವನ್ನು ಇನ್ನು ಮುಂದೆ ಕೊಡಬಹುದು. ಸೊ ಇವತ್ತೇನಾದರೂ ಮಾರ್ಕ್ ಮಾಡಲಾದಂತಹ ಮುಂದಿನ ಏನು ನಿನ್ನೆ ಎಲ್ಲಿಗೆ ಸ್ಟಾಪ್ ಮಾಡಿದ್ರು ಅದರ ಮುಂದುವರಿದ ಭಾಗವಾಗಿ ಇವತ್ತು ನಡೆಯುತ್ತೆ. ಇವತ್ತು ಕೂಡ ನೋಡಿ, ದೂರುದಾರ ತನ್ನ ಏನು ದೂರಿನಲ್ಲಿ ಪ್ರತ್ಯೇಕವಾದಂತಹ ಮಾರ್ಕ್ಗಳಲ್ಲಿ ಹೆಚ್ಚಿನ ಶವಗಳು ಸಿಗಬಹುದು ಅಂತ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದ. ಆದರೆ ಈವರೆಗೂ ಆತ ಹೇಳಿರ್ತಕ್ಕಂತಹ ಮಾರ್ಕ್ಗಳಲ್ಲಿ ಇಂತಿಷ್ಟು ಹೆಣಗಳು ಸಿಗಬಹುದು ಅಂತ ಹೇಳಿ ಖಚಿತಪಡಿಸಿದ್ದ ಆತ. ಇಷ್ಟೇ ಸಿಗುತ್ತೆ ಆದರೆ ಈವರೆಗೂ ಆ ತರಹದ ಒಂದು ಸರಿಯಾದ ಅನುಪಾತದಲ್ಲಿ ಸಿಕ್ಕಿಲ್ಲ. ಅದೇನೇ ಇರಲಿ, ಆದರೆ ಮುಂದಕ್ಕೆ ಸಿಗಬಹುದಾ? ಹೆಚ್ಚಿನದ್ದು 11, 13, 9 ಹೀಗೆ ಹೇಳಿದ್ದ. ಬೆಸೆ ಸಂಖ್ಯೆಯನ್ನೇ ಆಧರಿಸಿಕೊಂಡು ಹೇಳಿದ್ದ ಈ ಮಾರ್ಕ್ಗಳಲ್ಲಿ ಇಷ್ಟಿಷ್ಟು ಹೆಣಗಳು ಸಿಗಬಹುದು. ಇನ್ನು ಬಾಹುಬಲಿ ಬೆಟ್ಟದ ಅಕ್ಕಪಕ್ಕದಲ್ಲೂ ಕೂಡ ಒಂದಷ್ಟು ಜಾಸ್ತಿ ಶವಗಳು ಸಿಗಬಹುದು ಅಂತ ಹೇಳಿ ಆತ ಅಭಿಪ್ರಾಯಪಟ್ಟಿದ್ದ. ಆದರೆ ಆತನ ಅಭಿಪ್ರಾಯದಂತೆ ಇಲ್ಲಿ ಎಲ್ಲವೂ ಕೂಡ ತಾಳೆ ಹಾಕಿ ನೋಡಿದಾಗ ಅಷ್ಟು ಹೆಣಗಳು ಸಿಗ್ತಾ ಇಲ್ಲ. ಸಿಕ್ಕಿರುವಂತಹ ಅಸ್ಥಿಗಳನ್ನು ಈಗಾಗಲೇ ಸಂಬಂಧಪಟ್ಟವರು ಸಂರಕ್ಷಣೆಗೆ ಒಳಪಡಿಸಿದ್ದಾರೆ. ಇನ್ನು ಆತ ಹೆಂಗೆ ಸತ್ತ, ಇನ್ನು ಆತನನ್ನು ಕೊಲ್ಲಲಾಗಿತ್ತ, ಆತನದ್ದು ಸಹಜ ಸಾವ, ಆತನದ್ದು ಅಸಹಜ ಸಾವ, ಇವೆಲ್ಲವೂ ಕೂಡ ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಇವತ್ತು 4ನೇ ದಿನದ ಆಪರೇಷನ್ ಕೂಡ ಮುಂದುವರೆದಿದೆ. ನಿನ್ನೆ ಎಷ್ಟು ಅಧಿಕಾರಿಗಳಿದ್ರು, ಇವತ್ತು ಕೂಡ ಅಷ್ಟೇ ಅಧಿಕಾರಿಗಳಿದ್ರು. ಜೊತೆಗೆ SIT ತಂಡಕ್ಕೊಂದು ಆನೆ ಬಲ ಏನು ಅಂತ ಕೇಳಿದ್ರೆ ಸರ್ಕಾರ ಒಂದು ಸ್ವಲ್ಪ ಅಡಿಷನಲ್ ಪೊಲೀಸರನ್ನು ಕೊಟ್ಟಿದೆ. ಈ ಹಿಂದೆ SIT ಅಧಿಕಾರಿಗಳು ಇದ್ದಿದ್ದು ಬರೋಬ್ಬರಿ 20 ಅಧಿಕಾರಿಗಳು ಮಾತ್ರ. ಈಗ ಒಂದು ಅಡಿಷನಲ್ 9 ಅಧಿಕಾರಿಗಳನ್ನು ಹೊಸದಾಗಿ ಕೊಡಲಾಗಿದೆ. ಅದರರ್ಥ SIT ತನಿಖೆಯ ವಿಸ್ತಾರ ಸ್ವಲ್ಪ ವಿಶಾಲವಾಯಿತು. ಈಗ ಅವರಿಗೆ ಒಂದಷ್ಟು ಆನೆ ಬಲವು ಕೂಡ ಬಂದಂತಾಯಿತು. ಎಲ್ಲರೂ ಕೂಡ ಸಹಕರಿಸಿ ಈ ತನಿಖೆಯನ್ನು ಮುಂದುವರಿಸಲಿದ್ದಾರೆ. ಇನ್ನು ಮೊಹಂತಿಯ ನೇತೃತ್ವದಲ್ಲಿ ನಡೀತಾ ಇರತಕ್ಕಂತಹ ತನಿಖೆಗೆ ಯಾವುದೇ ಅಡಚಣೆ, ವಾತಾವರಣದ ಅಡಚಣೆ ಆಗಿರಲಿ, ಇವತ್ತು ಮಳೆ ಕೂಡ ಸ್ವಲ್ಪ ಬ್ರೇಕ್ ಕೊಟ್ಟಿರೋದ್ರಿಂದಾಗಿ ಕಾರ್ಯಾಚರಣೆ ಸುಲಲಿತವಾಗಿ ಸಾಗಬಹುದು. ಇನ್ನು ಈ 4ನೇ ದಿನದ ಆಪರೇಷನ್ನ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಫ್ರೀಡಮ್ TV ಕೊಡ್ತಾ ಹೋಗುತ್ತೆ. ಕಾರಣ ನಮ್ಮ ಎಲ್ಲ ತರಹದ ಗ್ರೌಂಡ್ ರಿಪೋರ್ಟ್ಗಳನ್ನು ಸ್ವತಃ ಅಲ್ಲಿನ ಪ್ರತ್ಯಕ್ಷ ವರದಿಯಂತೆ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಮುಂದಿನ ಅಪ್ಡೇಟ್ಸ್ಗಳನ್ನು. ಇಂದು ಪಾಯಿಂಟ್ 7ರಲ್ಲಿ ಶೋಧ ಕಾರ್ಯ ಪ್ರಾರಂಭಗೊಂಡಿದೆ. ಇಂದು ಬಿಡುವು ಕೊಟ್ಟಂತಹ ವರುಣದೇವ SIT ಕಾರ್ಯಾಚರಣೆಗೆ ಇರಲ್ಲ ವರುಣನ ಅಡ್ಡಿ. ಸೊ ಎಲ್ಲರಲ್ಲೂ ಕುತೂಹಲ ಹುಟ್ಟಿಸಿರುವಂತಹ ಪಾಯಿಂಟ್ 7 ಧರ್ಮಸ್ಥಳದಲ್ಲಿ ನಿಮ್ಮ ಫ್ರೀಡಮ್ TV. ಸೊ ಇವತ್ತಿನ 4ನೇ ದಿನದ ಕಾರ್ಯಾಚರಣೆಯನ್ನು ಇವತ್ತು SIT ತಂಡ ಮುಂದುವರಿಸಲಿದೆ. ನಿನ್ನೆಯಷ್ಟೇ ಒಂದಷ್ಟು ಎಲುಬುಗಳು ಸಿಕ್ಕಿತ್ತು. ಆ ಎಲುಬುಗಳನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಸಂರಕ್ಷಣೆ ಮಾಡಿದ್ದಾರೆ. ಸೊ ಅದರ ಸತ್ಯಾಸತ್ಯತೆಗಳು ಆ ಅಧಿಕಾರಿಗಳ ವರದಿಯ ನಂತರವಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ನಾಲ್ಕನೇ ದಿನದ ಕಾರ್ಯಾಚರಣೆ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. 6ನೇ ಪಾಯಿಂಟ್ನಲ್ಲಿ ನಿನ್ನೆ ಸಿಕ್ಕಿದ್ದು ಸಂಪೂರ್ಣ ಅಸ್ಥಿಪಂಜರ. 6 ಅಡಿ ಆಳದಲ್ಲಿ ಒಬ್ಬ ಪುರುಷನ ಅಸ್ಥಿಪಂಜರ ಪತ್ತೆ. ಮಣಿಪಾಲದ KMC ಆಸ್ಪತ್ರೆಗೆ ಅಸ್ಥಿಪಂಜರ ರವಾನೆ ಮಾಡಲಾಗಿದೆ. ಅಸ್ಥಿಪಂಜರವನ್ನ ಯಥಾವತ್ತಾಗಿ ಜೋಡಿಸಿ ಅಧ್ಯಯನ ಮಾಡಲಿದ್ದಾರೆ. FSL ಪರಿಣಿತರಿಂದಲೂ ಅಸ್ಥಿಪಂಜರದ ಅಧ್ಯಯನ. 6ನೇ ಪಾಯಿಂಟ್ನಲ್ಲಿ ನಿನ್ನೆ ಸಿಕ್ಕಿದ್ದು ಸಂಪೂರ್ಣ ಒಂದು ಮನುಷ್ಯನ ದೇಹದ ಬಾಡಿಯ ಬೇರೆ ಬೇರೆ ಭಾಗಗಳು, ಒಂದು ಇಡಿಯಾದ ಅಸ್ಥಿಪಂಜರ ಪತ್ತೆ. ಈಗ ಕೈಯಿನ ಎಲುಬೊಂದು, ಉದಾಹರಣೆಗೆ ಹೇಳೋದು ಕಾಲಿನ ಎಲುಬೊಂದು, ಬೆನ್ನು ಮೂಳೆ ಒಂದು, ಹೀಗೆ ಸಿಕ್ಕಾಗ ಅದನ್ನ ಸರಿಯಾದ ರೀತಿಯಲ್ಲಿ ಈಗಾಗಲೇ ಮಣಿಪಾಲದ ಅಧ್ಯಯನ ಕೇಂದ್ರಕ್ಕೆ ಕಳುಹಿಸಿಕೊಡಲಾಗಿದೆ. ಎಕ್ಸ್ಪರ್ಟ್ಗಳು ಅದನ್ನು ಜೋಡಿಸ್ತಾರೆ. ಈಗಾಗಲೇ ಅದು ಪುರುಷನದ್ದು ಎಂದು ಪೋಸ್ಟ್ ಮಾರ್ಟಮ್ ಮಾಡುವಂತಹ ಎಕ್ಸ್ಪರ್ಟ್ಗಳು, ಜೊತೆಗೆ ಈ ಅಸ್ಥಿಪಂಜರದ ಅಧ್ಯಯನ ಮಾಡುವವರಿಗೆ ಎಲುಬನ್ನು ಕಂಡು ಕೂಡಲೇ ಅದು ಗಂಡಿನದ್ದೋ ಹೆಣ್ಣಿನದ್ದೋ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಂತೆ. ಎಷ್ಟು ಎತ್ತರ ಇದ್ದಿರಬಹುದು, ಈತ ಎಷ್ಟು kg ಇದ್ದಿರಬಹುದು, ಎಲ್ಲವನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಅಂತ. ಆದರೆ ಈಗಾಗಲೇ ಮಣಿಪಾಲ ಅಧ್ಯಯನ ಕೇಂದ್ರಕ್ಕೆ ಕಳುಹಿಸಿಕೊಡಲಾಗಿದೆ ಅಸ್ಥಿಪಂಜರವನ್ನು ಜೋಡಿಸಿ. FSL ಪರಿಣಿತರಿಂದಲೂ ಕೂಡ ಅಸ್ಥಿಪಂಜರದ ಅಧ್ಯಯನ. 6ನೇ ಪಾಯಿಂಟ್ನಲ್ಲಿ ನಿನ್ನೆ ಸಿಕ್ಕಿದ್ದು ಸಂಪೂರ್ಣ ಅಸ್ಥಿಪಂಜರ. ಆ ದೇಹದ ಬಿಡಿ ಭಾಗಗಳನ್ನು ಈಗಾಗಲೇ ಸಂಗ್ರಹಿಸಿಟ್ಟು ಮಣಿಪಾಲಕ್ಕೆ ಕಳುಹಿಸಿಕೊಡಲಾಗಿದೆ. ಆತನ ಮೂಳೆಗಳನ್ನು ಜೋಡಿಸಿ
ಮಣಿಪಾಲದ KMC ಆಸ್ಪತ್ರೆಗೆ ಅಸ್ಥಿಪಂಜರ ರವಾನೆ. ಅಸ್ಥಿಪಂಜರವನ್ನು ಯಥಾವತ್ತಾಗಿ ಜೋಡಿಸಿ ಅಧ್ಯಯನವನ್ನು ನಡೆಸಲಿದ್ದಾರೆ. FSL ಪರಿಣಿತರಿಂದಲೂ ಕೂಡ ಈಗಾಗಲೇ ಅಧ್ಯಯನಗಳು ನಡೀತಾ ಇದೆ. 6 ಅಡಿ ಆಳದಲ್ಲಿ ಒಬ್ಬ ಪುರುಷನ ಇಡಿಯಾದ ಅಸ್ಥಿಪಂಜರ ಪತ್ತೆಯಾಗಿತ್ತು. ಆರಂಭದಲ್ಲಿ ಒಂದು ಎಲುಬೇನೋ ಪತ್ತೆಯಾಯಿತು, ಒಂದು ಮೂಳೆ. ಆ ಮೂಳೆ ಪತ್ತೆಯಾದ ನಂತರವಷ್ಟು ಉಳಿದ ಭಾಗಗಳು ಪತ್ತೆಯಾಗಿರುವಂತಹದ್ದು. ಒಟ್ಟು 2 ರಿಂದ 10 ಮೂಳೆಗಳು ಸಿಕ್ಕಿದಾವೆ ಎಂದು ಹೇಳಲಾಗ್ತಾ ಇದೆ. ಅದನ್ನು ತಕ್ಷಣ ಅವೆಲ್ಲವನ್ನು ಕೂಡ ಸಂರಕ್ಷಣೆ ಮಾಡಿ ಅದನ್ನೀಗ ಮಣಿಪಾಲಕ್ಕೆ ಕಳುಹಿಸಿಕೊಡಲಾಗಿದೆ. ಇನ್ನು ಅಲ್ಲಿ FSLಗಳು ಅದನ್ನು ಅಧ್ಯಯನ ಮಾಡಿ ಏನು ಈತ ಯಾರು, ಹೇಗೆ, DNA ಪರೀಕ್ಷೆ ಬೇಕಾ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪರೀಕ್ಷೆಗಳು ಆಗಬೇಕಾ, ಅವೆಲ್ಲದರ ಬಗ್ಗೆ FSLನ ಅಧಿಕಾರಿಗಳು SIT ಅವರ ಜೊತೆ ಪರಸ್ಪರ ಚರ್ಚೆಗೆ ಬಂದು ಅದನ್ನು ತೀರ್ಮಾನ ಮಾಡ್ತಾರೆ. 4ನೇ ದಿನದ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಹಳಷ್ಟು ಆ್ಯಕ್ಟಿವಿಂದ ಕಾರ್ಯಾಚರಣೆ ಶುರುವಾಗಿದೆ. ನೇತ್ರಾವತಿ ಸ್ನಾನಘಟ್ಟ, ಆ ಸ್ನಾನಘಟ್ಟದ ಆಸುಪಾಸಿನಲ್ಲಿ ಇವತ್ತು ಕೂಡ ಸರ್ಚ್ ನಡೆಯುತ್ತೆ. ಆತ ಮಾರ್ಕ್ ಮಾಡಲಾಗಿರ್ತಕ್ಕಂತಹ ಏನು ಜಾಗಗಳಲ್ಲಿ ಹೆಣಗಳು ಸಿಗ್ತಾವ. ಈ ಹಿಂದೆ ಈಗ ಸಾಮಾನ್ಯ ನದಿಗಳು ಅಂತ ಹೇಳಿದ್ರೆ ಹುಕ್ಕಿ ಹರಿಯುವಂತಹ ನದಿ ನೇತ್ರಾವತಿ. ಈ ಹಿಂದೆ ಸಾಕಷ್ಟು ಆತ್ಮಹತ್ಯೆ ಪ್ರಕರಣಗಳಾದಾಗ ಶವಗಳೆಲ್ಲವೂ ಕೂಡ ಆ ನದಿ ಮೂಲಕವೇ ಬರ್ತಾ ಇದ್ದಿತ್ತು. ಸೊ ಹಾಗಾಗಿ ಆ ತರಹದ ಶವಗಳನ್ನು ಹೂಳಲಾಗಿದ್ದ ಅಥವಾ ಯಾರಾದರೂ ಕೆಡಿಸಿ ಆಕೆಯನ್ನು ಅತ್ಯಾಚಾರ ಮಾಡಿ ಅಥವಾ ಬೇರೆಯವ್ರನ್ನ ಕೊಂದು ಅಲ್ಲಿ ಹಾಕಿದ್ರೆ ಇವೆಲ್ಲವೂ ಕೂಡ ತನಿಖೆಯ ನಂತರವಷ್ಟೇ ಅದರ ಸತ್ಯಾಸತ್ಯತೆಗಳು ಗೊತ್ತಾಗಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.